ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಅಶ್ವಿನಿ ಮಾತಾಡ್ತಾ ಇದ್ದೀನಿ. ಈ ವಿಡಿಯೋನ ನನ್ನ ಪೇರೆಂಟ್ಸ್ ಮನೆಗೆ ಹೋಗಿದ್ದೆ, ಅಲ್ಲಿ ಶೂಟ್ ಮಾಡಿರೋದು. ಇದು ನಮ್ಮ ಮನೇಲಿರುವಂಥ ಹೊಸ ಬೆಕ್ಮರಿ. ಮೊದಲು ಒಂದು ಸಾಕಿದ್ವಿ, ಅದು ಡೆತ್ ಆಯಿತು. ಸದ್ಯಕ್ಕೆ ಈಗ ನಮ್ಮ ಮನೇಲಿರುವಂಥದ್ದು ಈ ಬೆಕ್ಮರಿ. ಇದು ನನಗೆ ಬೆಕ್ಕುಗಳು ಪ್ರಾಣಿಗಳು ಅಂದರೆ ತುಂಬ ಇಷ್ಟ ಆಗ್ತವೆ. ನಮ್ಮ ಮನೇಲಿ ಹಾಗೆ ಕುರಿಮರಿಗಳು ಎಲ್ಲನೂ ಸಾಕಿದ್ದೀವಿ. ಮೊದಲು ಇನ್ನೂ ತುಂಬ ಸಾಕಿದ್ವಿ. ಇವಾಗ ಸ್ವಲ್ಪ ನಮ್ಮ ತಂದೆಗೆ ರಿಸ್ಕ್ ಆಗ್ತಿತ್ತು ಅಂತ ಸ್ವಲ್ಪ ಇಟ್ಕೊಂಡಿದ್ದೀವಿ. ಇದು ನನ್ನ ಪ್ರೀತಿ ಮರಿ. ಸಣ್ಣಿ ಅಂತ ಹೆಸರನ್ನು ಕಟ್ಕೊಂಡಿದ್ದೀವಿ. ಹಳ್ಳಿ ಕಡೆ ಸೈಡಲ್ಲಿ ಕರೀತಾರಲ್ಲ ಹಾಗೆ. ಇದಂತೂ ನಮ್ಮ ಮನೇಲಿರುವಂತಹ ಪುಟಾಣಿ ಮರಿ. ಇದು ನನಗಂತೂ ತುಂಬ ಇಷ್ಟ ಈ ಮರಿ ಕಂಡ್ರೆ. ಅದರ ಹತ್ರ ಹೋಗಿ ನಿಂತ್ಕೊಂಡ ತಕ್ಷಣವೇ ನಮ್ಮ ಹತ್ರ ಬರುತ್ತೆ. ಬಂದ ತಕ್ಷಣವೇ ಮೇಲೆ ನಿಂತ್ಕೊಳ್ಳುತ್ತೆ, ಎತ್ಕೊಳ್ಳಿ ಅಂತ, ಮುದ್ದು ಮಾಡಲಿ ಅಂತ. ಒಂದು ಸಲನಾದರೂ ದಿನಕ್ಕೆ ಎತ್ಕೊಂಡು ಅದನ್ನು ಮುದ್ದು ಮಾಡಲಿಲ್ಲ ಅಂದರೆ ನಂಗೆ ಸಮಾಧಾನನೇ ಆಗಲ್ಲ. ನಮ್ಮ ಮನೇಲಿರೋರು ಎಲ್ರಿಗೂ ಪ್ರಾಣಿಗಳ ಮೇಲೆ ಅಟ್ಯಾಚ್ಮೆಂಟ್ ಜಾಸ್ತಿ. ಮನುಷ್ಯರ ಥರನೇ ನೋಡ್ತೀವಿ ಪ್ರಾಣಿಗಳನ್ನೂ ಕೂಡ ನಮ್ಮ ಮನೇಲಿ ಎಲ್ರೂ. ನೋಡಿ, ಎತ್ಕೊಂಡ ತಕ್ಷಣ ಯಾವ ಥರ ಹೆಗ್ಲ ಮೇಲೆ ಮಲ್ಕೊತಾ ಇದೆ. ಅದನ್ನ ನೋಡೋಕ್ಕೆ ಒಂಥರ ಖುಷಿ ಅನಿಸುತ್ತೆ ನನಗೆ. ಪ್ರಾಣಿಗಳ ಜೊತೆ ಇದ್ದಷ್ಟು ಮೈಂಡ್ ರಿಲೀಫ್ ಅನಿಸುತ್ತೆ ನನಗೆ ಯಾವಾಗ್ಲೂ ಕೂಡ. ಸದ್ಯಕ್ಕೆ 4 ಮರಿಗಳನ್ನ ಇಟ್ಕೊಂಡಿದ್ದೀವಿ ಅಷ್ಟೇ. 2 ಚಿಕ್ಕದು 2 ದೊಡ್ಡ ಮರಿಗಳನ್ನ. ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ಮನೇಲಿ ನಾನ್ ವೆಜ್ ತಂದಿದ್ರು. ಅಮ್ಮ ಮಟನ್ ಮಾಡಿದ್ರು, ನಾನು ಫಿಶ್ ಮಾಡ್ತಾಯಿದ್ದೆ. ಫಿಶ್ ರೆಸಿಪಿ ನಿಮಗೆ ತೋರಿಸೋಣ ಅಂತ ಮಾಡ್ತಾಯಿದ್ದೀನಿ. ಮೊದಲಿಗೆ ಫಿಶ್ನ ತೊಳ್ಕೊಂಡು ಚೆನ್ನಾಗಿ ಅದಕ್ಕೆ ಅರಿಶಿನ ಹಾಕ್ತಾಯಿದ್ದೀನಿ. ಅರಿಶಿನ ಹಾಕೊಂಡ್ಮೇಲೆ ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ. ನಂತರ ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ. ಅಚ್ಕಾರದ ಪುಡಿ ಹಾಕಿದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಬೇಕು. ನಂತರ ರೈಸ್ ಫ್ಲೋರ್ ಹಾಕ್ತಾಯಿದ್ದೀನಿ, ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಅಂತ ನಾನು ಯಾವಾಗಲೂ ರೈಸ್ ಫ್ಲೋರ್ ಮಿಕ್ಸ್ ಮಾಡ್ತೀನಿ. ನೆಕ್ಸ್ಟು ಕಬಾಬ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು 1 kgಗೆ 1 ಪ್ಯಾಕೆಟ್ ಹಾಕಿದ್ರೆ ಸಾಕಾಗುತ್ತೆ. ನಂತರ ನಾನು ಆಯಿಲ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಏಕೆಂದರೆ ಆಯಿಲ್ ಮಿಕ್ಸ್ ಮಾಡಿದ್ರೆ ಫಿಶ್ಗೆ ಮಸಾಲೆ ಎಲ್ಲ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಅಂತ. ಕೆಲವರು ಎಗ್ ಯೂಸ್ ಮಾಡ್ತಾರೆ, ಬಟ್ ನಾನು ಮಾಡ್ತಿಲ್ಲ. ನಂತರ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮ್ಯಾರಿನೇಟ್ ಆಗೋಕ್ಕೆ ಸ್ವಲ್ಪ ಒಂದು 1/2 hour ಬಿಡಬೇಕು. ಏಕೆಂದರೆ ಎಲ್ಲ ಮಸಾಲೆ ಉಪ್ಪು ಖಾರ ಚೆನ್ನಾಗಿ ಹೊಂದ್ಕೊಳ್ಳೋಕ್ಕೆ. ಆಮೇಲೆ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಬಾಣಲೆಗೆ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾಯೋಕ್ಕೆ ಸ್ವಲ್ಪ ಟೈಮ್ ಬಿಟ್ಬಿಟ್ಟು ಎಣ್ಣೆ ಕಾದ್ಮೇಲೆ ಮ್ಯಾರಿನೇಟ್ ಆಗಿರುವಂತಹ ಪೀಸ್ಗಳನ್ನ ಒಂದೊಂದೇ ಹಾಕ್ಕೋಬೇಕು. ಫಸ್ಟ್ ಈ ಥರ ಎಣ್ಣೆ ಎಲ್ಲ ಬಾಯ್ಲ್ ಆಗ್ತಿದ್ರೆ ಚೆನ್ನಾಗಿ ಕಾದಿದೆ ಅಂತ ಅರ್ಥ. ಆಮೇಲೆ ಒಂದೊಂದೇ ಪೀಸ್ಗಳನ್ನೇ ಹಾಕ್ಕೊಬೇಕು ಎಣ್ಣೆ ಒಳಗಡೆ. ಫಿಶ್ ಸ್ವಲ್ಪ ಬೇಗನೆ ಬೆಂದ್ಬಿಡುತ್ತೆ, ಯಾಕೆಂದರೆ ಸಾಫ್ಟ್ ಇರೋದ್ರಿಂದ. ಜಾಸ್ತಿ ಎಣ್ಣೆಲಿ ಕರಿಬೇಕಾಗಿರಲಿಲ್ಲ. ಸ್ವಲ್ಪ ಬ್ರೌನಿಷ್ ಕಲರ್ ಬರ್ತಾಯಿದೆ ಅಂತಂದಮೇಲೆ ತಿರುವಾಕ್ಕೊಬೇಕು. ನಾನಿಲ್ಲೊಂದು ಸ್ಟಿಕ್ ಯೂಸ್ ಮಾಡಿದ್ದೀನಿ. ಈಗ ಫಿಶ್ ಚೆನ್ನಾಗಿ ಬೆಂದಿದೆ. ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಬೇಕು. ಎಲ್ಲ ನೀಟಾಗಿ ಎಣ್ಣೆ ಎಲ್ಲನೂ ಚೆನ್ನಾಗಿ ಸೋರಿಸ್ಬಿಟ್ಟು ಆಮೇಲೆ ಒಂದು ಪ್ಲೇಟ್ಗೆ ಹಾಕ್ಕೊತೀನಿ. ಜೊತೆಗೆ ನಾನು ಕರಿಬೇವಿನ ಸೊಪ್ಪನ್ನ ಎಣ್ಣೆಯಲ್ಲಿ ಫ್ರೈ ಮಾಡಿ ಫಿಶ್ ಕಬಾಬ್ ಜೊತೆಗೆ ಹಾಕಿದ್ದೀನಿ. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಜೊತೆ ಕಾಂಬಿನೇಷನಲ್ಲಿ ತಿನ್ನೋದಕ್ಕೆ. ಫಿಶ್ಶು ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.